ರೀತಿಯಲ್ಲಿ ಸಿದ್ದರಾಮಯ್ಯನವರು ದ್ವೇಷದ ರಾಜಕಾರಣ ಏನಾದ್ರು ಮಾಡ್ತಾ ಇದಾರ ಅಂತ. ಯಾಕೆಂದ್ರೆ ಮೊನ್ನೆ ಪ್ರತಾಪ್ ಸಿಂಹ ಅವರು ಒಂದು ಆರೋಪ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ, ರಾಜಕೀಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಸಿದ್ಧರಿದ್ದಾರೆ ಅಂತ. ಹಾಗಾಗಿ ಏನಾದ್ರು ದ್ವೇಷದ ರಾಜಕೀಯ ಮಾಡ್ತಿದಾರ ಅಂತ. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಯೋಚನೆ ಮಾಡಲ್ಲ, ಯಾವುದು ಸರಿ ಇದೆ ಯಾವುದು ನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನ ಅವರು ಯೋಚನೆ ಮಾಡಲ್ಲ. ಯೋಚನೆ ಮಾಡದೆ ದುಡುಕಿನ ತೀರ್ಮಾನಗಳು ತಗೊಂಡಾಗ ಈ ರೀತಿ ಪರಿಣಾಮಗಳಾಯ್ತವೆ. ಈಗ ಬನ್ನೂರು ಡೈರಿ ಚುನಾವಣೆಯಲ್ಲೂ ಕೂಡ ಜೆಡಿಎಸ್ ಫುಲ್ ಸ್ವೀಪ್ ಮಾಡಿದೆ, ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಈಗ ನನ್ನ ಕ್ಷೇತ್ರದಲ್ಲೇ ನಾವು ಈ ಚುನಾವಣೆಗಳಲ್ಲಿ ಯಾರಿಗೂ ₹1 ದುಡ್ಡು ಕೊಡೋದಾಗಲಿ ನಾವು ಕ್ಯಾನ್ವಾಸ್ ಮಾಡೋದಾಗಲಿ ಮಾಡ್ತಾ ಇಲ್ಲ. ಬನ್ನೂರಲ್ಲೂ ಸ್ವೀಪ್ ಮಾಡಿದ್ದಾರೆ, ಗೋಪಾಲ್ಪುರದಲ್ಲೂ ಮಾಡಿದ್ದಾರೆ, ಹೊಸಕೋಟೆನಲ್ಲೂ ಮಾಡಿದ್ದಾರೆ, ಚಿಕ್ಕನಹಳ್ಳಿಲೂ ಮಾಡಿದ್ದಾರೆ. ಎಲ್ಲೆಲ್ಲಿ ಸಹಕಾರ ಸಂಘಗಳಿದ್ದಾವೆ ನಾನು ಯಾರಿಗೂ ಮಾತಾಡಿಸ್ತಾ ಇಲ್ಲ, ಅಲ್ಲೂ ಚುನಾವಣೆ ಕ್ಯಾಂಪೈನ್ ಮಾಡ್ತಿಲ್ಲ. ಅವ್ರು ಏನಾದ್ರು ಗೆಲ್ಸ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ಹಸ್ತಕ್ಷೇಪನೆ ಮಾಡ್ತಾ ಇಲ್ಲ. ಸ್ವತಂತ್ರವಾಗಿ ಎಲ್ಲ ನಮ್ಮ ಪಕ್ಷದವರೇ ಗೆದ್ದು ಬರ್ತಾ ಇದ್ದಾರೆ. ಚಿಕ್ಕನಹಳ್ಳಿಲಿ ಗೆದ್ದಿದ್ದಾರೆ ಸ್ವತಂತ್ರವಾಗಿ, ಹೊಸಕೋಟೆದಲ್ಲಿ ಗೆದ್ದಿದ್ದಾರೆ, ಗೋಪಾಲ್ಪುರದಲ್ಲಿ ಗೆದ್ದಿದ್ದಾರೆ, ಬನ್ನೂರಲ್ಲಿ ಗೆದ್ದಿದ್ದಾರೆ. ಎಲ್ಲೆಲ್ಲಿ ಚುನಾವಣೆ ಆಗ್ತಾ ಇದೆ ಎಲ್ಲ ನಮ್ಮವರೇ ಗೆಲ್ತಾ ಇದ್ದಾರೆ. ಅವ್ರಿಗೆ ಗೆಲ್ಲಕ್ ಸಾಧ್ಯ ಆಗ್ತಿಲ್ಲ. ಚುನಾವಣೆ ಆದ್ರೆ ಕಾಂಗ್ರೆಸ್ ಗೆಲ್ಲೋ ಭಯದಲ್ಲಿ ಏನಾದ್ರು ಈ ರೀತಿ ಚುನಾವಣೆ ಮುಂದೂಡ್ತಾ ಇದಾರೆ ಹೇಗೆ? ಅದೆಲ್ಲರೂ ಗೊತ್ತಿರೋ ವಿಚಾರನೇ ಅಲ್ವಾ. ನಾವು ಚುನಾವಣೆನೇ ಗೆಲ್ಲೋಣ ಅಂದಿದ್ರೆ ಚುನಾವಣೆ ನಡೆಸ್ತಿದ್ರು, ಮಾಡ್ತಿದ್ರು. ಇಲ್ಲಿರೋರೆಲ್ಲ ಅವ್ರದೇ ವೋಟರ್ಸು, ಅವರೇ ಗೆದ್ದು ಬಿಡ್ತಾರೆ ಅಂತಲೇ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು. ಪ್ರತಾಪ್ ಸಿಂಹ ಅವರು ತಮ್ಮನ್ನ ಮೂಲಕ ನನ್ನನ್ನ ತುಳಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಚುನಾವಣೆನ ಮುಂದೂಡುವ ಮೂಲಕ ತಮ್ಮ ಮಗನ್ನ ಏನಾದ್ರು ತುಳಿಯೋ ಪ್ರಯತ್ನ ಸಿದ್ದರಾಮಯ್ಯನವ್ರ ಕಡೆಯಿಂದ ಏನಾದ್ರು ನಡೀತಿದ್ಯಾ? ಇದು ಯಾರೂ ದಡ್ರಲ್ಲ, ನಿಮಗೂ ಗೊತ್ತಿರೋ ವಿಚಾರ. ಅವ್ರ ಆತ್ಮಸಾಕ್ಷಿಯಲ್ಲಿ ಹೇಳಲಿ, ಹರೀಶ್ ಗೌಡ ಭಾರಿ ಪ್ರಬಲಯುತವಾಗಿ ನಾಯಕನ ಆಗ್ತಾ ಇದ್ದಾನೆ ಅಂತಾನೆ ಈ ಕ್ರಮ ಅವ್ರು ಸೀರಿಯಸ್ ಆಗಿ ಕೈಗೊಂಡದ್ದು. ಅಡ್ವೊಕೇಟ್ ಜನರಲ್ನ ಪ್ರತಿ ಇಯರಿಂಗ್ ಕಳಿಸ್ತಾರೆ. ಅವರು ರವಿವರ್ಮ ಕುಮಾರ್ ಅವ್ರನ್ನ ಇವರೇ ಪರ್ಸನಲ್ ಮಾತಾಡಿ ಕಳಿಸ್ತಾರೆ, ಹೋಗಲೇಬೇಕು ಅಂತ. ಕೋರ್ಟಲ್ಲಿ ಈಗ ಸುಮಾರು 2 ತಿಂಗಳಿಂದ ನಡೀತಾ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಬಿಡಬಾರ್ದು ಅಂತೇಳಿ. ಇದಕ್ಕೇನಂತ ಕರಿತೀಯಪ್ಪ? ಅಸೂಯೆ ಅಂತೀಯೋ, ದ್ವೇಷ ಅಂತೀಯೋ, ಅಥವಾ ರಾಜಕೀಯ ಸೇಡು ಅಂತೀಯೋ, ಏನಂತ ಕರಿತೀಯ? ಇದಕ್ಕೆ ಗೊತ್ತಿಲ್ಲಪ್ಪ.